ಇವತ್ತು ಟ್ರಾಫಿಕ್ ಪೊಲೀಸ್ ಆಗಿ ಒಂದಿಷ್ಟು ಕೆಲಸಗಳನ್ನು ಅವರ ಬಿಡುವಿನ ವೇಳೆಯಲ್ಲಿ ಅವ್ರು ಮಾಡ್ತಿದ್ದಾರೆ. ಟ್ರಾಫಿಕಲ್ಲಿ ಏನಾದರೂ ಕೆಲಸ ಮಾಡಬೇಕು ಅನ್ನುವಂಥ ಇಂಟ್ರೆಸ್ಟ್ ಇದ್ದರೆ ನಮಗದು ಹೆಂಗೆ ಹೋಗಬೇಕು, ಏನು ಮಾಡಬೇಕು, ನಾನು ಕೂಡ ಅದಕ್ಕೆ ಕೆಲಸ ಮಾಡ್ಬೋದಾ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲ. ನಾವು ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಗೆ ಎಷ್ಟೊಂದು ಜನ ತಪ್ಪು ಮಾಡೋದು ನಮಗೆ ಕಾಣಿಸ್ತಿರುತ್ತೆ, ನಾವು ಮಾಡೋ ತಪ್ಪು ಬೇರೆಯವ್ರಿಗೆ ಕಾಣಿಸ್ತಿರುತ್ತೆ. ಈ ಸಂಸ್ಥೆ ಹೆಸರೇನೆ ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನ್ ಅಂತ. ನಾವು ಏನನ್ನು ಅಪೇಕ್ಷೆ ಪಡದೆ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಮಿತಿಯ ಒಳಗೆ ಒಂದು ಸೇವೆ ಮಾಡ್ತಾ ಇದ್ದೀವಿ. ತೆರೆದ ಮನಸ್ಸಿನಿಂದ ನಾವು ಎಲ್ಲರನ್ನೂ ಸ್ವಾಗತಿಸೋದಕ್ಕೆ ಸಿದ್ಧವಾಗಿದ್ದೇವೆ. ಈಗ ಸೇರ್ಕೊಳ್ಳೋದಕ್ಕೆ ದಯವಿಟ್ಟು ಪ್ರೇಕ್ಷಕರೇ ಎಲ್ಲರೂ ಕೂಡ ಬಂದು ಸೇರ್ಕೊಳ್ಳಿ ಅಂತಲೇ ನಮ್ಮ ಮನವಿ. ನಾವು ಬೆಂಗಳೂರಿನ ನಿವಾಸಿಗಳಾಗಿರಬೇಕು. ಆಮೇಲೆ ನಾವು ಸೇರುವಾಗ ನಮ್ಮ ವಯಸ್ಸು 25ರಿಂದ 55 ವಯಸ್ಸಿನ ಒಳಗಡೆ ಇರಬೇಕು. ಇಲ್ಲಿ ನಾವು ಇದನ್ನು ಸ್ಪೆಂಡ್ ಮಾಡ್ತಾ ಇಲ್ಲ, ನಾವು ಇದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಹೂಡಿಕೆ ಮಾಡ್ತಾ ಇದ್ದೀವಿ. ನಮ್ಮ ಹೆಡ್ ಕ್ವಾರ್ಟರ್ಸ್ ಇರೋದು ಇನ್ಫೆಂಟ್ರಿ ರಸ್ತೆಯಲ್ಲಿ TMC ಬಿಲ್ಡಿಂಗ್ ಇದೆ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ. ಅಲ್ಲಿ 5ನೇ ಫ್ಲೋರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ. ನೀವು ಅಲ್ಲಿಗೆ ಬಂದಾದರೂ ನೀವು ವೈಯಕ್ತಿಕವಾಗಿ ಅಪ್ಲಿಕೇಶನ್ ಕೊಡ್ಬೋದು, ಇಲ್ಲಾಂದರೆ ನಮ್ಮದು ವೆಬ್ಸೈಟ್ ಇದೆ, ಡೌನ್ಲೋಡ್ ಮಾಡಿಬಿಟ್ಟು ಆ ಮುಖಾಂತರನೂ ನೀವು ಅಪ್ಲೈ ಮಾಡ್ಬೋದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸ್ಟುಡಿಯೋ. ವೀಕ್ಷಕರೇ, ನೀವು ಡಾಕ್ಟರ್ ವಿನಯ್ ಕುಮಾರ್ ಅವರನ್ನು ನಮ್ಮ ಕಾರ್ಯಕ್ರಮದಲ್ಲಿ ಕಳೆದ 100 ಎಪಿಸೋಡ್ಗಳಲ್ಲಿ ನೋಡಿರ್ತೀರ. ಇವರ ಅನೇಕ ವಿಡಿಯೋಗಳನ್ನು ನಾವು ಪ್ರತಿದಿನ ಪ್ರಸಾರ ಮಾಡ್ತಾನೆ ಇರ್ತೀವಿ. ಇವತ್ತೊಂದು ಗೆಟಪಲ್ಲಿ ಇದ್ದಾರೆ ನೋಡಿ. ಸೊ ಇವರು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಡೈರೆಕ್ಟಾಗಿ ಕಮೆಂಟ್ ಮೂಲಕ ನಮಗೆ ಬರೆದು ತಿಳಿಸಿ. ಇವತ್ತು ಟ್ರಾಫಿಕ್ ಪೊಲೀಸ್ ಆಗಿ ಒಂದಿಷ್ಟು ಕೆಲಸಗಳನ್ನು ಅವರ ಬಿಡುವಿನ ವೇಳೆಯಲ್ಲಿ ಅವ್ರು ಮಾಡ್ತಿದ್ದಾರೆ. ಸೊ ನನಗೆ ಹೇಳಿದ್ರು, ಬೆಂಗಳೂರಿನ ಒಂದು ಗ್ರೌಂಡಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ, ನೀವು ಬನ್ನಿ, ನಿಮ್ಗೆ ಒಂದಿಷ್ಟು ಜನರನ್ನ ಪರಿಚಯ ಮಾಡಿಕೊಡ್ತೀನಿ ಅಂತ. ನಾನಿವತ್ತಿಲ್ಲಿ ಮುಂಜಾನೆ ಬಂದಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವೆಲ್ಲ ಬೇರೆ ಬೇರೆ ವಿಚಾರದಲ್ಲಿ ತುಂಬ ಬ್ಯುಸಿ ಇರುವಂಥ ಪರ್ಸನ್ಗಳು. ನಮಗೆ ಆ್ಯಕ್ಚುಲಾಗಿ ನಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಈಗ ಟ್ರಾಫಿಕಲ್ಲಿ ಏನಾದರೂ ಕೆಲಸ ಮಾಡಬೇಕು ಅನ್ನುವಂಥ ಇಂಟ್ರೆಸ್ಟ್ ಇದ್ದರೆ ನಮಗದು ಹೆಂಗೆ ಹೋಗಬೇಕು, ಏನು ಮಾಡಬೇಕು, ನಾನು ಕೂಡ ಅದಕ್ಕೆ ಕೆಲಸ ಮಾಡ್ಬೋದಾ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲ. ಇವತ್ತು ತುಂಬ ಮಾಹಿತಿಗಳ ಕೊರತೆ ಇದೆ. ಸೊ ನನಗೆ ಇಲ್ಲಿಗೆ ಬಂದಾಗ ಗೊತ್ತಾಯಿತು, ಇದ್ರ ಬಗ್ಗೆ ಒಂದಿಷ್ಟು ಜನ ಇಂಟ್ರೆಸ್ಟ್ ಇಟ್ಕೊಂಡು ಪ್ರತಿದಿನ ಅದ್ರ ಬಗ್ಗೆ ಕೆಲಸಗಳನ್ನು ಮಾಡೋದಕ್ಕೆ ಉತ್ಸುಕರಾಗಿದ್ದಾರೆ. ನಮ್ಮ ವೀಕ್ಷಕರು ಇದನ್ನು ತೋರಿಸಿದ್ರೆ ಹೆಂಗಿರುತ್ತೆ ಅಂತಾನೆ ಇವತ್ತು ನಾನು ನಿಮ್ಮಿಬ್ಬರನ್ನು ನಿಲ್ಲಿಸ್ಕೊಂಡು ಮಾತಾಡಿಸ್ತಿದ್ದೀನಿ. ನನಗೆ ಸಾಕಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ, ಆದರೆ ನಿಮ್ಮನ್ನು ನೋಡ್ತಿರ್ಬೇಕಾದ್ರೆ ಒಂದು ಹೆಮ್ಮೆ ಅನಿಸುತ್ತೆ. ನಿಮಗೆ ನಾವು ರೆಸ್ಪೆಕ್ಟ್ಫುಲ್ ಆಗಿ ಇರಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಸಮಾಜ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ನೀವೆಲ್ಲ ಶ್ರಮಿಸ್ತಾ ಇದ್ದೀರಾ, ಅದು ಬಹಳನೇ ಖುಷಿಯಾದಂಥ ವಿಚಾರ. ಓವರ್ ಟು ವಿನಯ್ ಸರ್. ಡೈರೆಕ್ಟ್ ವಿನಯ್ ಸರ್ಗೆ ನಾನು ಇವತ್ತು ಮೈಕನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತಿನ ಸಂದರ್ಶನವನ್ನು ನೀವೇ ನಿರ್ವಹಿಸ್ಕೊಡಿ, ಯಾಕಂದರೆ ನಿಮ್ಮ ಸೀನಿಯರ್ಸ್ ಇದ್ದಾರೆ, ಅವ್ರ ಜೊತೆ ನೀವು ಕೋಆರ್ಡಿನೇಟ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸರ್, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕು. ಈಗ ನೀವು ಮಾಡುವಂಥ ಕೆಲಸ, ನಿಮ್ಮ ಸಂಸ್ಥೆ, ಯಾರಾದರೂ ಇದಕ್ಕೆ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಬ್ರೀಫ್ ಆಗಿ ಕೊಡ್ಬೇಕು. ನಮಸ್ಕಾರ ಪ್ರೇಕ್ಷಕರಿಗೆ ಎಲ್ಲರಿಗೂ. ಸೊ ಇವತ್ತಿನ ಟಾಪಿಕ್ ಬಂದು ರೆಗ್ಯುಲರ್ ಆಗಿ ನಾವು ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದು ಒಂಥರ ಹೆಲ್ತೇನೆ, ಬಟ್ ಇದು ಸಾಮಾಜಿಕ ಆರೋಗ್ಯ. ನಾವು ಯಾವಾಗಲೂ ಮಾನಸಿಕ ದೈಹಿಕ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಗೆ ಎಷ್ಟೊಂದು ಜನ ತಪ್ಪು ಮಾಡೋದು ನಮಗೆ ಕಾಣಿಸ್ತಿರುತ್ತೆ, ನಾವು ಮಾಡೋ ತಪ್ಪು ಬೇರೆಯವ್ರಿಗೆ ಕಾಣಿಸ್ತಿರುತ್ತೆ. ಆಸ್ ಎನ್ ರೋಡ್ ಯೂಸರ್ಸ್ ಅಂತ ಅಂದರೆ, ಸೊ ರೋಡ್ ಅಂತ ಅಂದರೆ 3 ಥಿಂಗ್ಸ್ ಬರುತ್ತೆ. ಒಂದು ಇನ್ಫ್ರಾಸ್ಟ್ರಕ್ಚರು, ಇನ್ನೊಂದು ವೆಹಿಕಲ್ ಯೂಸರ್ ಅಥವಾ ರೋಡ್ ಯೂಸರು, ಅಥವಾ ಇಂಡಿವಿಜುವಲ್. 3 ವ್ಯಕ್ತಿಗಳದ್ದು ಒಂದು ಟ್ರಯಾಂಗಲ್ ಅಂತ ತಗೊಂಡ್ರೆ 3 ಜನರದ್ದು ಸಹಭಾಗಿತ್ವ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಅದನ್ನು ಸುರಕ್ಷಿತವಾಗಿ ಮಾಡಬೇಕು ಅಂತಲೇ ನಾವು ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸ್ ಸಂಸ್ಥೆ ಜೊತೆಗೆ ಕೈ ಜೋಡಿಸಿ ಒಂದು ಗೆಜೆಟೆಡ್ ಆರ್ಗನೈಸೇಷನ್ ಇದೆ. ಇದರಲ್ಲಿ ನಾವೆಲ್ಲರೂ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಇದರದ್ದು ಸಂಪೂರ್ಣ ಆಗು ಹೋಗುಗಳು ಮತ್ತು ತುಂಬ ಅದನ್ನು ಗ್ರಾಸ್ ರೂಟಿಂದ ಬೆಳೆಸಿ ದೊಡ್ಡದಾಗಿ ಅದರಲ್ಲಿ ಅವರು ಚೀಫ್ ತನಕ ಅಚೀವ್ ಆಗಿರ್ತಕ್ಕಂಥ ನಮ್ಮ ಮುರಳೀಧರ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಸೊ ನಾನು ಅವ್ರಿಗೆ ಸಂಪೂರ್ಣ ಅಧಿಪತ್ಯನ ಅಥವಾ ಅಥಾರಿಟಿನ ಅವ್ರಿಗೆ ಕೊಡ್ತಾ ಇದ್ದೀನಿ. ಅವ್ರು ಕಂಪ್ಲೀಟ್ ಆಗಿ ಈ ಇಂಟರ್ವ್ಯೂ ಅಲ್ಲಿ ಏನೇನೆಲ್ಲ ಹಂಚ್ಕೋಬೇಕು ಅಂತಿದ್ದಾರೆ ಎಲ್ಲಾನು ಸಂಪೂರ್ಣವಾಗಿ ಹಂಚ್ಕೊಳ್ಳಿ ಸರ್. ನಮಸ್ಕಾರ ವಿನಯ್. ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೋದು, ಇಲ್ಲ ಅಂತಂದ್ರೆ ಅದು ಸ್ಪೀಚ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ವಿನಯ್ ಸರ್ ಕೇಳ್ತಾರೆ, ಈಗ ಡೈರೆಕ್ಟ್ ಆಗಿ ಒಂದಿಷ್ಟು ಪ್ರಶ್ನೆಗಳು, ಯಾಕಂದ್ರೆ ನಮ್ಮ ಜನಕ್ಕೂ ಅದು ತುಂಬಾ ಇನ್ಫಾರ್ಮೇಟಿವ್ ಆಗಿರ್ಬೇಕು ಅಂತ ನಾನು. ಓಕೆ ಸರ್. ಸೊ ಇದು ಟ್ರಾಫಿಕ್ ವಾರ್ಡನ್ ಸಂಸ್ಥೆ ಅಂತ ಏನಿದೆ, ಅದು ಯಾವ ತರಹದ ಸ್ವಯಂ ಸೇವಾ ಸಂಸ್ಥೆ ಅಂತ ಜನರಿಗೆ ಒಂದಿಷ್ಟು ಮಾಹಿತಿ ಕೊಡಿ. ನೋಡಿ, 1984ನೇ ಇಸ್ವಿನಲ್ಲಿ ಅಂದು ಟ್ರಾಫಿಕ್ ಪೊಲೀಸ್ ಇಲಾಖೆಯಲ್ಲಿನ ಕೆಲವು ಅಧಿಕಾರಿಗಳು ಮತ್ತು ನಮ್ಮ ಬೆಂಗಳೂರಿನ ನಾಗರಿಕರೆಲ್ಲ ಸೇರಿಕೊಂಡು ಮುಂದೆ ಬೆಂಗಳೂರು ಬೆಳವಣಿಗೆ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಜನಸಂಖ್ಯೆ, ವಾಹನ ಸಂಖ್ಯೆ ಎಲ್ಲ ಕೂಡ ಅಧಿಕವಾದಾಗ ಇರೋವಂಥ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಕೆಲಸ ಮಾಡೋದಕ್ಕೆ
ನಮ್ಮ ಸಮಾಜದ ಜನಗಳ ಒಂದು ಸಹಭಾಗಿತ್ವ ಕೂಡ ಮುಖ್ಯ ಅಂತ ಪರಿಗಣಿಸಿ ಅದರ ಬಗ್ಗೆ ಆಲೋಚನೆ ಮಾಡಿ ಅದಕ್ಕೋಸ್ಕರ ವಿಶೇಷವಾದ ಆರ್ಡರ್ನ ಗೌರ್ಮೆಂಟಿಂದ ಹೊರಡಿಸಿ ಈ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಈ ಸಂಸ್ಥೆಯ ಹೆಸರೇನೆ ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನ್ ಅಂತ. ಇದು 1985ನೇ ಇಸ್ವಿ ಆಗಸ್ಟ್ 30ನೇ ತಾರೀಕಿಂದ ಇದು ಕಾರ್ಯನಿರ್ವಹಿಸ್ತಾ ಇದೆ. ಈ ಟ್ರಾಫಿಕ್ ವಾರ್ಡನ್ ಸಂಸ್ಥೆ ಸ್ವಯಂ ಸೇವಾ ಸಂಸ್ಥೆ. ನಾವು ಹೊರ ದೇಶಗಳಲ್ಲಿ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಬಗ್ಗೆ ಹೆಚ್ಚು ಜಾಗೃತವಾಗಿದ್ದಾರೆ. ಅದನ್ನು ನಮ್ಮ ಭಾರತಕ್ಕೂ ಅದರಲ್ಲೂ ಬೆಂಗಳೂರಿಗೆ ನಾವು 85ನೇ ಇಸ್ವಿಯಿಂದನೇ ತಂದಿದ್ದೇವೆ. ಕೆಲಸ ಮಾಡಿದ್ರೆ ನಮಗೆ ಪ್ರತಿಯಾಗಿ ಸಂಬಳ ಸವಲತ್ತು ಎಲ್ಲ ಸಿಕ್ಕತ್ತೆ. ಆದರೆ ನಾವು ಈ ಟ್ರಾಫಿಕ್ ವಾರ್ಡನ್ ಸಂಸ್ಥೆಯ ಮುಖಾಂತರ ನಾವು ಏನನ್ನೂ ಅಪೇಕ್ಷೆ ಪಡದೆ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಮಿತಿಯ ಒಳಗೆ ಒಂದು ಸೇವೆ ಮಾಡ್ತಾ ಇದ್ದೀವಿ. ಈ ಸೇವೆ ಅಂತಂದರೆ ರಸ್ತೆಯಲ್ಲಿ ನಿಂತು ರಸ್ತೆಯನ್ನು ಸುರಕ್ಷಿತವಾಗಿ ಇಡೋ ಮುಖಾಂತರ ಎಲ್ಲರ ಜನರ ಸುರಕ್ಷತೆಯನ್ನು ಕಾಪಾಡೋದಕ್ಕೆ ನಾವು ಶ್ರಮಿಸ್ತಾ ಇದ್ದೇವೆ. ಓಕೆ ಸರ್, ಬೇರೆ ಸ್ವಯಂ ಸೇವಾ ಸಂಸ್ಥೆಗಳಿಗೂ ನಮ್ಮ ಸ್ವಯಂ ಸೇವಾ ಸಂಸ್ಥೆಗೂ ಏನು ವ್ಯತ್ಯಾಸ ಮತ್ತು ಅದು ಹೇಗೆ ವಿಭಿನ್ನವಾಗಿ ಸಕ್ಸಸ್ಫುಲ್ ಆಗಿ ಇಷ್ಟು ವರ್ಷ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಬಿಡಿ ಸರ್. ನೋಡಿ, ಕೆಲಸ ಮತ್ತು ಸೇವೆ ಎರಡನ್ನೂ ನಾವು ಬೇರೆ ಬೇರೆಯಾಗಿ ನೋಡ್ತೀವಿ. ಕೆಲಸ ಮಾಡಿದ್ರೆ ನಮಗೇನೋ ಪ್ರತಿಯಾಗಿ ಸಿಗ್ತದೆ. ಆದರೆ ಸೇವೆ ಅಂತ ನಾವು ಪರಿಗಣನೆ ಮಾಡಿಕೊಂಡಾಗ ನಾವು ಏನನ್ನೂ ಅಪೇಕ್ಷೆ ಪಡೋದಿಲ್ಲ. ನೀವು ಈ ಸೇವೆಯನ್ನು ಹಲವಾರು ರೀತಿಯಲ್ಲಿ ಮಾಡ್ಬೋದು. ವೃದ್ಧಾಶ್ರಮಗಳಿಗೆ ಹೋಗಿ ಹಣ್ಣು ಹಂಪಲು ಕೊಡ್ಬೋದು, ಅಥವಾ ಯಾರಿಗಾದರೂ ಬಡ ಮಕ್ಕಳಿದ್ರೆ ಫೀಸ್ ಕಟ್ಟೋದ್ರ ಮುಖಾಂತರ ಸಮಾಜಕ್ಕೆ ಸೇವೆ ಮಾಡ್ಬೋದು. ಹೀಗೆ ಹಲವಾರು ವಿಧಾನಗಳು ರೂಪಗಳಿದ್ದಾವೆ. ಆದರೆ ನಮ್ಮ ಟ್ರಾಫಿಕ್ ವಾರ್ಡನ್ ಸಂಸ್ಥೆ ತುಂಬ ಯೂನಿಕ್ ಆಗಿರುವಂಥದ್ದು ಆಯ್ಕೆ ಮಾಡಿಕೊಂಡಿದೆ. ತುಂಬ ವಿಶಿಷ್ಟವಾಗಿರೋದು ಹೇಗೆ ಅಂತಂದರೆ, ನಾವು ರಸ್ತೆಯಲ್ಲಿ ನಿಂತು ಟ್ರಾಫಿಕ್ ಪೊಲೀಸರಿಗೆ ನೆರವಾಗುವ ಮೂಲಕ ಟ್ರಾಫಿಕ್ನ ನಾವು ನಿಯಂತ್ರಣ ಮಾಡ್ತಾ ಮತ್ತು ರಸ್ತೆ ಸುರಕ್ಷತೆಯನ್ನು ನಾವು ಸಾಧಿಸುವುದು, ಆ ಮೂಲಕ ಸಮಾಜದಲ್ಲಿ ಯಾವುದೇ ಸಾವು ನೋವುಗಳನ್ನು ಆಗದೇ ಇರೋ ಥರ ನೋಡ್ಕೊಳ್ಳೋದು. ಇದು ತುಂಬ ವಿಶಿಷ್ಟವಾಗಿರೋದು. ಇದಕ್ಕೆ ಹಲವಾರು ಜನರು ಆಕರ್ಷಿತರಾಗಿರ್ತಾರೆ. ಮತ್ತು ಯಾರಿಗೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಸೇವೆ ಮಾಡಲಿಕ್ಕೆ ಸಾಧ್ಯನೋ ಅಂಥವ್ರು ಮಾತ್ರನೇ ಬರಲಿಕ್ಕೆ ಸಾಧ್ಯ ಈ ಸಂಸ್ಥೆಗೆ. ಯಾಕೆಂದರೆ ನಾವು ಇನ್ಸ್ಟಾಲ್ಮೆಂಟಲ್ಲಿ ನಾವು ಸೇವೆ ಮಾಡ್ತೀವಿ. ನಾವು ಏನು ಮಾಡ್ತೀವಿ, ಯಾವುದೋ ಒಂದು ಹಬ್ಬ ಬಂತು, ನಾವು ಯಾವುದಾದ್ರು ಆಸ್ಪತ್ರೆಗೆ ಹೋಗಿ ಹಣ್ಣು ಹಂಪಲು ಕೊಟ್ಬಿಡ್ತೀವಿ. ನಂತರ ನಾವು ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಇನ್ನೊಂದು ಅಕೇಶನ್ ಬರೋವರೆಗೂ. ಆದರೆ ಟ್ರಾಫಿಕ್ ವಾರ್ಡನ್ಸ್ ಕಾರ್ಯಕರ್ತರು ಆ ಥರ ಅಲ್ಲ. ಪ್ರತಿದಿನವೂ ನಮ್ಮ ಅವಶ್ಯಕತೆ ಇದೆ ಅನ್ನೋದು ಮನವರಿಕೆ ಆಗಿದೆ. ಹಾಗೆ ಮನವರಿಕೆ ಆಗಿರೋದ್ರಿಂದ ಇಂಥ ಸಮಾನ ಮನೋಭಾವ ಉತ್ಸಾಹ ಇರೋರನ್ನೆಲ್ಲ ಸೇರಿಸ್ಕೊಂಡು ನಾವು ಪ್ರತಿದಿನ ಕೂಡ ಪೊಲೀಸರಿಗೆ ನೆರವಾಗ್ತಾ ಆ ಮೂಲಕ ರಸ್ತೆ ಸುರಕ್ಷತೆಯನ್ನು ಸಾಧಿಸ್ತಾ ಇದ್ದೀವಿ. ಸರ್, ಈಗ ನನ್ನ ಹತ್ರ ಒಂದು ಬೇಸಿಕ್ ಪ್ರಶ್ನೆ. ಈ ಕಾರ್ಯಕ್ರಮವನ್ನು ನೋಡೋರಿಗೂ ಕೂಡ ತುಂಬ ಇಂಟ್ರೆಸ್ಟ್ ಆಗ್ಬೋದು, ನಾನು ಕೂಡ ಒಂದು ಸೇವೆ ಮಾಡಬೇಕು ಅಂತ ಹೇಳಿ. ಸೊ ಅಂಥವರಿಗೆ ಜಾಯಿನ್ ಆಗೋದಕ್ಕೊಂದು ಅವಕಾಶ ಇದೆಯಾ? ಇದ್ದರೆ ಅದು ಯಾವ ರೀತಿ ಅವರು ಫಾಲೋ ಮಾಡ್ಕೊಂಡು ಬರಬೇಕು? ನೋಡಿ, ನಾವು ತೆರೆದ ಮನಸ್ಸಿನಿಂದ ನಾವು ಎಲ್ಲರನ್ನೂ ಸ್ವಾಗತಿಸೋದಕ್ಕೆ ಸಿದ್ಧವಾಗಿದ್ದೇವೆ. ಈಗ ಸೇರ್ಕೊಳ್ಳೋದಕ್ಕೆ ದಯವಿಟ್ಟು ಪ್ರೇಕ್ಷಕರೇ, ಅಭಿಮಾನಿಗಳೇ ಎಲ್ಲರೂ ಕೂಡ ಬಂದು ಸೇರ್ಕೊಳ್ಳಿ ಅಂತಲೇ ನಮ್ಮ ಮನವಿ. ಆದರೆ ಸೇರ್ಕೊಳ್ಳೋದಕ್ಕೆ ಏನೇನು ಬೇಕು ಅನ್ನೋದರ ಅವಶ್ಯಕತೆಗಳೇನಿದೆ ಅಂದರೆ, ಮೊದಲನೇದಾಗಿ ನಾವು ಬೆಂಗಳೂರಿನ ನಿವಾಸಿಗಳಾಗಿರಬೇಕು. ಆಮೇಲೆ ನಾವು ಸೇರುವಾಗ ನಮ್ಮ ವಯಸ್ಸು 25ರಿಂದ 55 ವಯಸ್ಸಿನ ಒಳಗಡೆ ಇರಬೇಕು. ಆಮೇಲೆ ನಾವು ಕಡೆ ಪಕ್ಷ PUC ಅಥವಾ ತತ್ಸಮಾನ ಪರೀಕ್ಷೆಯನ್ನು ಪಾಸಾಗಿರಬೇಕು. ಅದಕ್ಕಿಂತ ಹೆಚ್ಚಾಗಿ ನಮಗೊಂದು ನಿರಂತರವಾಗಿ ಆದಾಯ ಬರುವ ಉದ್ಯೋಗ ಮಾಡ್ತಾ ಇರಬೇಕು. ಐದರ್ ಆ್ಯಸ್ ಎನ್ ಎಂಪ್ಲಾಯಿ ಆರ್ ಆ್ಯಸ್ ಎನ್ ಎಂಪ್ಲಾಯಿನೂ ಆಗಿರ್ಬೋದು, ಇಲ್ಲ ಎಂಪ್ಲಾಯರ್ ಆದರೂ ಆಗಿರ್ಬೋದು. ಈ ಮೂಲಕ ನಾವು ನಮ್ಮ ಪಟ್ಟಿಗೆ ನಮ್ಮನ್ನು ನಡೆಸ್ಕೊಂಡು ಹೋಗೋ ಒಂದು ಎಲ್ಲ ವ್ಯವಸ್ಥೆ ಇದೆ ಅಂದಾಗ, ನಾವು ನಮ್ಮ ಫ್ಯಾಮಿಲಿಗೆ ಕೊಡುವಂತಹ ಅವಕಾಶಗಳೇನೇನಿದೆ, ಜವಾಬ್ದಾರಿ ಇದೆ, ಅದನ್ನು ಕೊಡಬೇಕು. ಅದೆಲ್ಲ ಬಿಟ್ಟು ಉಳಿದಿರುತ್ತಲ್ಲ, ಅದನ್ನು ನಾವು ನಮ್ಮದು ಸ್ವಂತವಾಗಿರುವ ಅವಧಿ ಇರುತ್ತಲ್ಲ, ನಮ್ಮ ಸ್ವಂತದ್ದು ಅಂತ ಏನು ಟೈಮ್ ಇರುತ್ತಲ್ಲ, ಅದನ್ನು ಟ್ರಾಫಿಕ್ ವಾರ್ಡನ್ ಸಂಸ್ಥೆಯ ಮುಖಾಂತರ ವಿನಿಯೋಗ ಮಾಡ್ತಿದ್ದೀವಿ. ಇಲ್ಲಿ ನಾವು ಇದನ್ನು ಸ್ಪೆಂಡ್ ಮಾಡ್ತಾ ಇಲ್ಲ, ನಾವು ಇದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಹೂಡಿಕೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈ ಹೂಡಿಕೆಯ ಫಲ ನಮಗೆ ಮುಂದೆ ಗೊತ್ತಾಗ್ತದೆ. ಯಾಕೆಂದರೆ ನಾವು
ಟ್ರಾಫಿಕ್ ವಾರ್ಡನ್ ಕಾರ್ಯಕರ್ತರು ಬರೀ ರಸ್ತೆ ಮೇಲೆ ನಿಂತು ನಿಯಂತ್ರಣ ಮಾಡೋದು ಅಷ್ಟೇ ಅಲ್ಲ, ನಾವು ಶಾಲಾ ಕಾಲೇಜುಗಳಿಗೆ ಹೋಗಿ ರಸ್ತೆ ಸುರಕ್ಷತೆ ಬಗ್ಗೆ ನಾವು ಅವರಿಗೆ ಮಾಹಿತಿ ಜಾಗೃತಿಯನ್ನು ಮೂಡಿಸ್ತಾ ಇರ್ತೀವಿ. ಈ ಮೂಲಕ ನಾವು ಹೊಸ ಪೀಳಿಗೆಯನ್ನು, ಜಾಗೃತವಾಗಿರುವಂಥ ಪೀಳಿಗೆಯನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈಗ ಕಾಲೇಜ್ಗಳಿಗೆ ಹೋಗೋದು, ಆಮೇಲೆ ಶಾಲೆಗಳಿಗೆ ಹೋಗೋದು, ಕಾರ್ಪೊರೇಟ್ಸ್ಗೆ ಹೋಗೋದು, ಮತ್ತು BMTC ಡ್ರೈವರ್ಸ್ಗಳಿಗೆ ನಾವು ಅಪ್ರೋಚ್ ಮಾಡ್ತೀವಿ. ಹೀಗೆ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಸ್ವಂತ ಟೈಮ್ ಏನಂತ ಉಳಿದಿರುತ್ತಲ್ಲ, ಎಲ್ಲ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ ಮೇಲೆ ಉಳಿದಿರೋ ಸಮಯನ ನಾವು ಇದಕ್ಕೆ ವಿನಿಯೋಗ ಮಾಡ್ತಾ ಇದ್ದೀವಿ, ಹೂಡಿಕೆ ಮಾಡ್ತಾ ಇದ್ದೀವಿ. ಹೆಂಗೆ ಸರ್ ಈಗ ಜಾಯ್ನ್ ಆಗಬೇಕು ಅಂದರೆ ಹೆಂಗೆ? ನಿಮ್ಮ ಫೋನ್ ನಂಬರಿಗೆ ಕಾಲ್ ಮಾಡಬೇಕಾ ಅಥವಾ ವೆಬ್ಸೈಟ್ ಇದೆಯಾ? ಯಾವ ಥರ ಜಾಯ್ನ್ ನೋಡಿ, ಸೇರಬೇಕು ಅಂದರೆ ನೀವು ವೈಯಕ್ತಿಕವಾಗಿ ನಮ್ಮ ಹೆಡ್ ಕ್ವಾರ್ಟರ್ಸ್ ಇರೋದು ಇನ್ಫೆಂಟ್ರಿ ರಸ್ತೆಯಲ್ಲಿ TMC ಬಿಲ್ಡಿಂಗ್ ಇದೆ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ. ಅಲ್ಲಿ 5ನೇ ಫ್ಲೋರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ. ನೀವು ಅಲ್ಲಿಗೆ ಬಂದಾದರೂ ನೀವು ವೈಯಕ್ತಿಕವಾಗಿ ಅಪ್ಲಿಕೇಶನ್ ಕೊಡ್ಬೋದು, ಇಲ್ಲಾಂದರೆ ನಮ್ಮದು ವೆಬ್ಸೈಟ್ ಇದೆ, ಡೌನ್ಲೋಡ್ ಮಾಡಿಬಿಟ್ಟು ಆ ಮುಖಾಂತರನೂ ನೀವು ಅಪ್ಲೈ ಮಾಡ್ಬೋದು. ನೀವು ಅಪ್ಲೈ ಮಾಡೋದಕ್ಕೆ ಅರ್ಹತೆಗಳನ್ನು ಹೇಳಿದೆ, ಸೆಕೆಂಡ್ PUC ಮತ್ತು ತತ್ಸಮಾನ, ಮತ್ತು ಒಂದು ಆದಾಯದ ಮೂಲ, ಮತ್ತು ನೀವು 25ರಿಂದ 55 ವರ್ಷ. ಇದರ ಜೊತೆಯಲ್ಲಿ ನಮಗೆ ಯಾವುದೇ ಒಂದು ಕ್ರಿಮಿನಲ್ ಹಿನ್ನೆಲೆ ಇರಬಾರ್ದು, ಅಪರಾಧ ಹಿನ್ನೆಲೆ ಯಾವುದು ಇಲ್ಲದಿರೋವಂಥವ್ರನ್ನೇ ನಾವು ಸೇರಿಸ್ಕೊಳ್ಳೋದು. ನೀವು ಅಪ್ಲೈ ಮಾಡಿದ ತಕ್ಷಣ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮಲ್ಲಿ ಸ್ಕ್ರೀನಿಂಗ್ ಕಮಿಟಿ ಅಂತ ಇರುತ್ತೆ, ಈ ಸೀನಿಯರ್ ಟ್ರಾಫಿಕ್ ವಾರ್ಡನ್ಸ್ಗಳು ಅದನ್ನು ನೋಡ್ತಾರೆ. ನೋಡಿದ್ಮೇಲೆ ಅದು ಅಲ್ಲಿ ಪಾಸಾಗಿರೋವಂಥದ್ದನ್ನು ನಾವು ಏನು ಮಾಡ್ತೀವಿ, ಇಂಟರ್ವ್ಯೂ ಕರಿತೀವಿ. ಅದು ACP ಸಾಹೇಬ್ರ ಲೆವೆಲಲ್ಲಿ ಆಗ್ತದೆ, ಇಲ್ಲಾಂದರೆ HQನಲ್ಲಿ ನಮ್ಮ ಲೆವೆಲಲ್ಲಿ ಆಗ್ತದೆ. ಒಟ್ಟಿನಲ್ಲಿ 10 ಡಿವಿಷನ್ನಲ್ಲೂ ಕೂಡ ಈ ಇಂಟರ್ವ್ಯೂಸ್ ನಡೆಯುತ್ತೆ. ಇಂಟರ್ವ್ಯೂನಲ್ಲಿ ಪಾಸ್ ಆದ ನಂತರ ಅವ್ರನ್ನ ಪೊಲೀಸ್ ವೆರಿಫಿಕೇಷನ್ಗೆ ಹೋಗುತ್ತೆ. ಆನಂತರ ಅವರು ಯೂನಿಫಾರ್ಮ್ನ ಅಳತೆ ತೆಗೆದುಕೊಂಡು ಅವರಿಗೆ ಅದರ ವ್ಯವಸ್ಥೆ ಮಾಡ್ತೀವಿ. ಯೂನಿಫಾರ್ಮಿಗೆ ಕೂಡ ಅಭ್ಯರ್ಥಿಗಳನ್ನೇ ಖರ್ಚು ಮಾಡಬೇಕಾಗ್ತದೆ. ಇದಕ್ಕೊಂದು 4,500 ರೂಪಾಯಿ ಏನೋ ಬೀಳುತ್ತೆ. ಇದನ್ನು ನಾವು ಹಲವಾರು ವರ್ಷಗಳಿಂದ ಇಷ್ಟನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ದುಡ್ಡನ್ನು ಕೊಡಬೇಕಾಗ್ತದೆ. ಆನಂತರ 2 ದಿನದ ಟ್ರೈನಿಂಗ್ ಇರುತ್ತೆ, ತರಬೇತಿ ಕೊಡ್ತೀವಿ. ಅದು TTRSI ಅಂತ ಇದೆ, ತಣಿಸಂದ್ರದಲ್ಲಿ ಟ್ರಾಫಿಕ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಪೊಲೀಸ್ ಇದು, ಅಲ್ಲಿ ಇದು ಮಾಡ್ತಾ ಇರ್ತಾರೆ, ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಆದಮೇಲೆ ಕಮಿಷನರ್ ಸಾಹೇಬರ ಒಂದು ಅನುಕೂಲ ಮತ್ತು ಅವಕಾಶ ನೋಡಿಕೊಂಡು ಪ್ರಮಾಣ ವಚನದ ಒಂದು ಕಾರ್ಯಕ್ರಮ ಇರುತ್ತೆ. ಆ ನಂತರ ಪ್ರಮಾಣ ವಚನ ಆದಮೇಲೆ ಒಬ್ಬ ಅಭ್ಯರ್ಥಿ ಸಂಪೂರ್ಣವಾಗಿ ಟ್ರಾಫಿಕ್ ವಾರ್ಡನ್ನಾಗಿ ಆಗ್ತಾನೆ. ಅವ್ರಿಗೊಂದು ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕತ್ತೆ. ಅವ್ರನ್ನ ಸಿಕ್ಕಿದ್ಮೇಲೆ ಅವರು ಎಲ್ಲಿ ಅಪೇಕ್ಷೆ ಪಡ್ತಾರೋ ಆ ಡಿವಿಷನ್ಗಳಿಗೆ ನಿಯೋಜನೆ ಮಾಡ್ತೀವಿ. ಆ ಡಿವಿಷನ್ ಒಳಗಡೆ ಯಾವ ಝೋನಿಗೆ ಬರಬೇಕು ಅಂತ ಅವ್ರ ಅಪೇಕ್ಷೆ ಮೇರೆಗೆ ಅದನ್ನು ಮಾಡ್ತೀವಿ. ಅವ್ರಿಗಿರುವಂಥದ್ದು ಒಂದೇ ಒಂದು ಡಿಮ್ಯಾಂಡ್ ಮಾಡೋದೇನು ಅಂತಂದರೆ, ವಾರಕ್ಕೆ 2 ದಿನ ಕಡೆ ಪಕ್ಷ 4ರಿಂದ 5 ಗಂಟೆಗಳ ಕಾಲ ಡ್ಯೂಟಿ ಮಾಡಬೇಕು ರಸ್ತೆ ಮೇಲೆ ನಿಂತು. A traffic warden is a traffic owner only when he performs duty on the road, ಅಲ್ವಾ? ಇಲ್ಲಾಂದ್ರೆ ಪ್ರಯೋಜನ ಆಗಲ್ಲ. ಅದಕ್ಕೋಸ್ಕರ ಅಲ್ಲಿ ಕಡೆ ಪಕ್ಷ 4 ಗಂಟೆ ಹೊತ್ತಾದ್ರೂ ಸೇವೆ ಮಾಡಬೇಕಾಗ್ತದೆ. ಒಂದು ತಿಂಗಳಿಗೆ 720 ಗಂಟೆಗಳು ಇದ್ದರೂ ಕೂಡ ನಾವು ಕೇಳೋದು 16ರಿಂದ 20 ಗಂಟೆಗಳು ಮಾತ್ರ. ತುಂಬ ಸುಲಭ ಅನಿಸ್ಬೋದು, ಆದರೆ ನಿಜವಾಗ್ಲೂ ಇದು ತುಂಬ ಕಷ್ಟದ ಕೆಲಸ. ಟೈಮ್ ಮಾಡ್ಕೊಳ್ಳೋದು ಕಷ್ಟ. ಯಾಕೆಂದರೆ ನಮ್ಮ ಆದ್ಯತೆಗಳು ಬೇರೆ ಬೇರೆ ಇರ್ತವೆ, ಮತ್ತು ಜವಾಬ್ದಾರಿಗಳು ಹೊಸದಾಗಿ ಬೇರೆ ಬೇರೆ ಬರ್ತಾ ಇರುತ್ತೆ, ಎಮರ್ಜೆನ್ಸಿ ಸಿಚುವೇಶನ್ಸ್ಗಳು ಬರ್ತಾ ಇರುತ್ತೆ. ಇದನ್ನೆಲ್ಲ ನಿಭಾಯಿಸ್ಕೊಂಡು ಇದಕ್ಕೆ ಟ್ರಾಫಿಕ್ ವಾರ್ಡನ್ ಸಂಸ್ಥೆಗೂ ಕೂಡ ಮೀಸಲಿಡೋದಿದೆಯಲ್ಲ, ಅದು ತುಂಬ ಕಷ್ಟ. ಆದರೆ ಅದು ಮಾಡಿದಾಗ ಅದು ಶ್ರೇಷ್ಠವಾಗಿರೋ ಒಂದು ಸಾಧನೆ ಅಂತಲೇ ಹೇಳ್ತೀನಿ. ಎಸ್ ಖಂಡಿತ ಸರ್, ತುಂಬ ಖುಷಿ ಆಯಿತು. ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ರಿ. ಮುರಳೀಧರ್ ಸರ್, ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದವನ್ನು ಅರ್ಪಿಸ್ತೀವಿ. ನಮಸ್ಕಾರ. ನಾವು ಕೇಳೋದು ಇನ್ನೊಂದು, ವೀಕ್ಷಕರೇ, ದಯವಿಟ್ಟು ನೀವೆಲ್ಲರೂ ಬಂದು ಯಾರ್ಯಾರಿಗೆ ಅರ್ಹತೆ ಇದೆಯೋ ಅವರೆಲ್ಲರೂ ಕೂಡ ಟ್ರಾಫಿಕ್ ವಾರ್ಡನ್ ಸಂಸ್ಥೆಗೆ ಸೇರಿ ಟ್ರಾಫಿಕ್ ವಾರ್ಡನ್ ಸಂಸ್ಥೆನ ಬಲಗೊಳಿಸಿ ನಾವು ರಸ್ತೆ ಸುರಕ್ಷತೆಗೆ ನಮ್ಮ ಕಾಣಿಕೆಯನ್ನು ಕೊಡೋಣಂತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ರಸ್ತೆ ಸುರಕ್ಷತೆಯನ್ನು ಸಾಧಿಸೋಣ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನ್ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಸಿಕ್ತು ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡಲ್ಲಿ ಇಷ್ಟನ್ನು ನಾವು ತಿಳಿಸಿದ್ದೀವಿ. ನಾಳೆ ಮತ್ತಷ್ಟು ನಾವು ರೋಡ್ ಸೇಫ್ಟಿ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.